ಯಾಕೆ ಹೋಗ್ತಿದ್ರೆ ಏನೋ ಒಂಥರ ಖುಷಿ ಅನ್ಕೋ ನಮ್ಗೆ. ಅಂದರೆ ಯಾವ ಥರ ಅಂದರೆ ಬೆಟ್ಟ ಗುಡ್ಡ ಹತ್ತೀವಲ್ಲ ಆ ಥರ ಇದೆ. ಹಾಯ್ ಹಲೋ ನಮಸ್ಕಾರ ಗುರು, ನಾನಂತರೂ ಸಖತ್ತಾಗಿದ್ದೀನಿ. ಅಯ್ಯೋಪ್ ನೀವು ಸಖತ್ತಾಗಿದ್ದೀರಾ ಅಂತ ಅನ್ಕೊಂತ ಬೆಂಗಳೂರಲ್ಲಿ ಒಂದು ಆನೆಕಲ್ ಹತ್ರನೇ ಒಂದು ಪ್ಲೇಸ್ ಇದೆ. ಅದು ಯಾವುದಪ್ಪ ಅಂದರೆ ಮುತ್ತೋಳ ಮಡು ಯಾವುದಾಗಿರೋದು ಮುತ್ತಾಳ ಮಡು ಅಂತ. ಓಕೆ, ಅಲ್ಲಿಗೆ ಹೋಗ್ತಿರೋದು. ಏನು ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡು ಆ ಬಸ್ಸಿಗೆ ವೇಟ್ ಮಾಡಿದರೆ ಅಲ್ಲೆಲ್ಲ ಕೇಳಿದ್ರೆ ಅಲ್ಲಿಗೆ ಬಸ್ಸೇ ಹೋಗಲ್ಲ ಅಂತಿದ್ದಾರೆ. ಅದು ಒಂದು ಪ್ರಾಬ್ಲಮ್ಮು. ಇಲ್ಲಿಂದ ಕರೆಕ್ಟಾಗಿ ನಾನು ನೋಡೋದಾದರೆ 5 ಕಿಲೋಮೀಟ್ರ್ ಇದೆ. ಆಟೋದವ್ರಿಗೆ ಹೋದರೆ 400, 500, 1000 ಎಲ್ಲ ಕೇಳ್ತಾರೆ ಗುರು. ಹೋಗಬೇಕು, ಅದಕ್ಕೆ ವಾಕ್ ಮಾಡ್ಕೊತ ಹೋಗ್ತಿದ್ದೀನಿ. ಯಾವುದಾದ್ರೂ ವೆಹಿಕಲ್ ಬಂದರೆ ಕೈ ಅನ್ಕೊಂಡು ಹೋಗಬೇಕು. ಈಗ ಆ ಪ್ಲೇಸು ಹೋಗೋಕ್ಕೆ ಬಸ್ಸಿಲ್ಲ ಒಂದು. ಓಕೆ, ಅಲ್ಲಿ ಅಕ್ಕಪಕ್ಕ ನೀವು ಆಟೋದಲ್ಲೇ ಹೋಗ್ಬೇಕು. ಎಷ್ಟೆತ್ತಿದ್ರು ಆಟೋದವ್ರು ಕೆತ್ತಿದ್ರೆ ಸುಮಾರು ಕೆತ್ತೋದಿಲ್ಲ. ನಿಮಗೂ ಗೊತ್ತು ಬೆಂಗಳೂರಲ್ಲಿ ಹೆಂಗೆ ಅಂತ. ಯಾವುದಾದ್ರೂ ಗಾಡಿ ಬಂದರೆ ಸ್ವಲ್ಪ ಕಷ್ಟ ಏನಿಲ್ಲ. ವೆಹಿಕಲ್ ಯಾವುದಾದ್ರೂ ಕೈ ಅನ್ಬೇಕೇನೋ, ನಾನು ಅಷ್ಟೇ ಗೊತ್ತಿಲ್ಲ. ವೆಹಿಕಲಿಗೆ ಕೈ ಅನ್ಬೇಕು. ಈಗ ಸದ್ಯ ಹೋಗ್ಬೇಕಂದ್ರೆ ಯಾವ ವೆಹಿಕಲ್ ಇಲ್ಲ, ಎಲ್ಲ ಡಬಲ್ ಇದೆ. ಯಾವ ಊರಿಗೆ ಹೋಗ್ತಾರೋ ಆ ಊರಿಗೆ ಜಸ್ಟ್ ಡ್ರಾಪ್ ಹೇಳ್ಬೇಕಷ್ಟೇ. ಇಲ್ಲಿಂದ ಸೀದಾ 3.4 ಕಿಲೋಮೀಟ್ರ್ ಇದೆ. 3.4 ಇಲ್ಲಿಂದ ನಡ್ಕೊಂಬರ್ತಿರೋದಂದ್ರೆ ಅಲ್ಲಿಂದ ಈಗ ಹತ್ತಿದ್ರೆ 2 ಕಿಲೋಮೀಟ್ರ್ ಆಯಿತು ನಾನು ನಡ್ಕೊಂಬರೋಕಚ್ಚಿ. ವೆಹಿಕಲ್ ಯಾವೂ ಬರ್ತಿಲ್ಲ. ನೋಡುವ ಅಕ್ಕಪಕ್ಕ ಯಾವುದಾದ್ರೂ ವೆಹಿಕಲ್ ಇದೇನಂತ. ಇನ್ನೊಂದು ಟರ್ನಿಂಗ್ ಇದೆ, ಟರ್ನಿಂಗಲ್ಲಿ ನೋಡ್ಕೊತ ಹೋಗೋಣ ಬನ್ನಿ. ಇಲ್ಲಿ ನೋಡಿ ಎಷ್ಟು ಕಿಲೋಮೀಟ್ರ್ ನಡ್ಕೊಂಡು ಮ್ಯಾಪ್ ಹಾಕೊಂಡು ಬಂದಿದ್ದೀನಿ. ಹೋಗ್ತಾ ಏನಾದರೂ ಸಿಕ್ಕಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೆಟ್ವರ್ಕ್ ಸಿಕ್ಕಿಲ್ಲ ಅಂದರೆ ಮುಂದೆ ದಾರಿ ಸ್ವಲ್ಪ ಎಡವಟ್ಟಾಗುತ್ತಲ್ಲ, ಹಾಗಾಗಿ ಇರಲಿ ಪರವಾಗಿಲ್ಲ, ನಡ್ಕೊಂಬರ್ತಿದ್ದೀನಿ. ಬರ್ರಿ, ಆ ಪ್ಲೇಸ್ ಮಾತ್ರ ಎಕ್ಸ್ಪ್ಲೋರ್ ಮಾಡಲೇಬೇಕು. ಅಷ್ಟು ಬರೀ ಬಸ್ ಹೋಗ್ಲಿ ಟೈಮಲ್ಲಿ ಅಂದರೆ ಆ ಪ್ಲೇಸ್ ಹೆಂಗಿದೆ ಅಂತ ಒಂದು ಸ್ವಲ್ಪ ಊಹೆ ಮಾಡ್ಕೋಬೇಕು ನಾವು, ಅದಲ್ವಾ? ಬನ್ನಿ. ಮ್ಯಾಪು ಕರೆಕ್ಟಾಗಿ ನಾವು ಈ ನಡ್ಕೊಂಡ್ರೆ 9 ಮಿನಿಟ್ಸಿಗೆ ಹೋಗ್ತೀವಿ. 3 ಕಿಲೋಮೀಟ್ರ್ ಇದೆ. 12:42ಕ್ಕೆ ಹೋಗ್ತೀವಿ ಅಂತ ಇದರಲ್ಲಿ ಮ್ಯಾಪಲ್ಲಿ ತೋರಿಸ್ತಿದೆ. ಇದಿರೋದು ಮ್ಯಾಪ್ ಎಲ್ಲೂ ಅಂದರೆ ಅಲ್ಲಿಗೆ ಹೋಗ್ಬೇಕು. ಈಗ ನಾವು ಮ್ಯಾಪಲ್ಲಿ 2 ಮಿನಿಟ್ಸ್ ಲೆಕ್ಕಕ್ಕೆ ಹೋದರೆ ಹೋಗ್ತಾ ನೆಟ್ವರ್ಕ್ ಹೋಯ್ತು ಅಂದರೆ ಮುಗಿದ ಕತೆ ನಂಗೆ ಬಾಳೆವು. ಆಮೇಲೆ ಇನ್ನೇನಿಲ್ಲ, ಕೇಳ್ಕೊಂಡು ಹೋಗ್ಬೇಕಷ್ಟೇ. ಎಲ್ಲ ಸ್ಕೂಲು ಯಾವುದೋ ಒಂದು ಸಣ್ಣ ಪುಟ್ಟ ಮ್ಯಾಪ್ ಹಾಕೊಂಬಂದಿದ್ದೀನಿ. ಅದು ಊರು ಒಳಗೆಲ್ಲ ತೋರಿಸ್ತಿದೆ ಮ್ಯಾಪು. ಹಂಗೆ ಸುಮ್ಮನೆ ಮ್ಯಾಪ್ ನೋಡ್ಕೊಂತ ಹೋಗ್ತಿದ್ದೀನಿ. ನೋಡಿ ಸ್ಕೂಲೆಲ್ಲ ಹೆಂಗಿದೆ ಗುರು, ನಿಜವಾಗ್ಲೂ ಅಲ್ಲಿ ಅಷ್ಟೇ ಸ್ಕೂಲ್, ಚಿಕ್ಕ ಸ್ಕೂಲು. ಇದು ಯಾವ ಸ್ಕೂಲ್ ಗೊತ್ತಾ? ಹಿರಿಯ, ಹೌದಾ, ಚಿಕ್ಕದು. 1ರಿಂದ 7ನೇ ಕ್ಲಾಸ್ ಇರ್ಬೋದೇನೋ ಅಷ್ಟೇ. ಇದೆಲ್ಲ ಅಲ್ಲೋಡಿ ವಾಶ್ರೂಮು ಇಷ್ಟೇ. ಊರು ಚಿಕ್ಕೂರು ಅನಿಸುತ್ತೆ ಇದು ನನ್ನ ಪ್ರಕಾರ. ಬೈ ವಾಕಲ್ಲಿ ಹೋಗ್ತಿರ್ಬೇಕಾದ್ರೆ ಏನೋ ಖುಷಿ. ಅಂದರೆ ಖುಷಿ ಅನ್ನೋದಕ್ಕಿಂತ ಮೂಮೆಂಟ್. ಇನ್ನೊಂದು ಇಲ್ಲಿ ನಿಮಗೆ ಹೇಳಲೇಬೇಕು, ಏನಪ್ಪ ಅಂದರೆ ಎಂತೆಂಥದಕ್ಕೋ ಎಲ್ಲೆಲ್ಲಿಗೋ ಪ್ಲೇಸಿಗೆ ಹೋಗ್ಬೇಕಾದ್ರೆ ನಾವು ಬಸ್ಸೆಲ್ಲ ಹುಡುಕ್ತಿರ್ತೀವಿ. ಕೆಲವೊಂದು ಟೈಮ್ ಈ ಊರಿಗೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ ಊರಿಗೆ ಬಸ್ ಇಲ್ಲ. ಇಲ್ಲೇ ಗೊತ್ತಾಗ್ತದೆ ಎಲ್ಲ ವೆಹಿಕಲ್ಗಳೆಲ್ಲ ಇಟ್ಕೋಬೇಕು ಇವರು, ಹೌದಲ್ವಾ? ಹಾಗೆ ಅರ್ಥ ಮಾಡ್ಕೋಬೇಕಾಗಿರೋದು ನಾವು ಏನಂದರೆ ಇಲ್ಲಿ ಆಲ್ಮೋಸ್ಟ್ ಆಗಿ ನಾವು ಎಲ್ಲ ಊರಿಗೂ ಬಸ್ ಬರೋಕ್ಕೇನು ಯಾವ ಊರಿಗೆ ಅವಶ್ಯಕತೆ ಇದೆ, ಯಾವ ಊರಿಗೆ ಅವಶ್ಯಕತೆ ಇಲ್ಲ. ಸ್ವಲ್ಪ ಗೋರ್ಮೆಂಟು ಥಿಂಕ್ ಮಾಡಬೇಕಷ್ಟೇ, ಇನ್ನೇನಿಲ್ಲ. ಬರ್ರಿ ಅಷ್ಟೇ. ನಾವು ಹೇಳಿದ ತಕ್ಷಣ ಯಾವುದು ಬದಲಾಗಲ್ಲ ಅನ್ನೋಂಗಿಲ್ಲ, ಹೇಳಬೇಕು ಅಷ್ಟೇ ಅನ್ಸುತ್ತಲ್ಲ. ನೋಡಿ ನಾನು ಹೋದಂಥ ದಾರಿ ಹೆಂಗಿದೆ, ಚೆನ್ನಾಗಿದೆ. ವೆದರೆಲ್ಲ ಮಸ್ತಿದೆ ನನ್ನ ಪ್ರಕಾರ. ವೆಹಿಕಲ್ಲೇ ಬೇಕಾಗಿಲ್ಲ ಇಲ್ಲಿ ಯಾಕಂದರೆ ವೆದರ್ ಸಖತ್ತಾಗಿದೆ. ಬಿಸಿಲಿತ್ತಂದ್ರು ಹೆಜ್ಜೆಗೆ ನೋಡಿ, ಹೆಜ್ಜೆಗೂ ಮರಗಳಿವೆ, ಸಾಕಲ್ಲ. 5 ಕಿಲೋಮೀಟ್ರಿಂದ ದೊಡ್ಡದ ನಾನು ನಡ್ಕೊಂಬರೋದು. ಇಂತೂ ಫಾಲ್ಸ್ ಹತ್ರ ಬಂದೇ ಬಿಟ್ಟೆ ನಾನು. ಸ್ಟಾರ್ಟ್ ಇಲ್ಲಿಂದ ಅನಿಸುತ್ತೆ. ರೆಸ್ಟೋರೆಂಟ್ ಇದೆ ಅಂತ ನಾನು ನೋಡಿದ್ದೆ ಮ್ಯಾಪಲ್ಲಿ. ಈಗ ಸ್ಟಾರ್ಟಿಂಗೇ ರೆಸ್ಟೋರೆಂಟ್ ಕಾಣೋದು ನಮಗೆ. ಬನ್ನಿ ತೋರಿಸ್ತೀನಿ ಯಾವ ರೆಸ್ಟೋರೆಂಟು ಅಂತ. ಇಲ್ಲಿ ಕಾಣಿಸ್ತಿದೆ ನೋಡಿ ಬೋರ್ಡಲ್ಲ. ಬರ್ರಿ. ಅಂತೂ ಇಂತೂ ಒಂದು ಸ್ವಲ್ಪ ಬಂದೆ ಅಂತ. ಅಲ್ಲಿ ನೋಡಿ ರೂಮು ಗೀಮು ಎಲ್ಲ ಅವೈಲೇಬಲ್ ಇದೆ. ಅದು ಯಾವುದು ಅಂತ ತೋರಿಸ್ತೀನಿ ಬನ್ನಿ, ಇನ್ನೂ ದೂರ ಇದೆ. ಇಲ್ಲಿಂದ ಬಸ್ಸು ಯಾವುದೂ ಇಲ್ಲ ನನ್ನ ಪ್ರಕಾರ. ಅಲ್ಲಿಂದ ವಾಕ್ ಮಾಡ್ಕೊಂಡೇ ಬಂದಿರೋದ್ರಿಂದ ಬೇರೆ ಕಡೆ ಬೇರೆ ಪ್ಲೇಸ್ದಲ್ಲೆಲ್ಲ ನೋಡಿರ್ಬೋದು ನೀವು. ಇಲ್ಲಿ ಜಸ್ಟು ವೆಹಿಕಲ್ ಬೇಕೇ ಬೇಕು. ವೆದರ್ ಮಾತ್ರ ಚೆನ್ನಾಗಿದೆ. ನಿನ್ನೆ ಬೆಂಗಳೂರಲ್ಲಿ ಮಳೆ ಆಗಿರೋದ್ರಿಂದ ವೆದರ್ ಕ್ಲೈಮೇಟು ಚೆನ್ನಾಗಿದೆ ಅಂತ ಬಂದಿರೋದು. ಈಗ ಸ್ಟಾರ್ಟಿಂಗ್ ನೋಡಿದ್ರೆ ಕರ್ನಾಟಕ ಬ್ಲಾಗ್ ಇಲ್ಲಿದ್ದೆ.
ನಮ್ಮ ಬೆಂಗಳೂರಲ್ಲಿ ಪ್ಲೇಸ್ಗಳು ನೀವು ನೋಡೋಕ್ಕೆ ಸುಮಾರಿದೆ. ಇದರಲ್ಲಿ ನಾನು ಚೂಸ್ ಮಾಡಿದ್ದು ಈ ಪ್ಲೇಸು. ಓಕೆ, ಮುಂದೆ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ಯಾಕೆ ಅಲ್ಲಿ ನೋಡಿ ಯಾವುದೋ ಒಂದು ಡೈಲಾಗ್ ಐತೆ, ಅಣ್ಣ ಹಂಗೆ ಹೋಗ್ತಿದೆ ಆಗಲ್ಲ ಅನ್ಸುತ್ತೆ ಮಾಡಿಸ್ಕೋಬೇಕು ಅಂದರೆ. ಹಾಂ, ಆಲ್ಮೋಸ್ಟ್ ಆಲ್ರೆಡಿ ಬಂದುಬಿಟ್ಟಿದ್ದೀನಿ ನಾನು. ಅಲ್ಲಿ ಬೋಟಿಂಗ್ ಮಾಡ್ತಿದ್ದಾರೆ ನೋಡಿ, ಆ ಬೋಟಿಂಗ್ ತೋರಿಸ್ಬೇಕು. ಹೋಟೆಲ್ ಇದೆ, ಸ್ಟಾರ್ಟಿಂಗ್ಗೆ ನೀವು ಎಂಟ್ರೆನ್ಸಲ್ಲಿ ಬಂದರೆ ಹೋಟೆಲ್ ಕಾಣಿಸುತ್ತೆ. ಅದು ಯಾವ ಹೋಟೆಲ್ಲು ಅಂತ ನಿಮಗೆ ತೋರಿಸ್ತೀನಿ. ಮತ್ತು ಇಲ್ಲಿ ರೂಮು ಎಲ್ಲ ಥರದ ಫೆಸಿಲಿಟಿ ಇದೆ ಇಲ್ಲಿ. ಓಕೆ, ಬೇಕಂತಂದರೆ ಇಲ್ಲಿ ನೋಡಿ ತೋರಿಸ್ತೀನಿ. ಓಕೆ, ವಿಷ್ಣು ನೋಡ್ತಿದ್ದೀರಲ್ಲ, ಮಯೂರ ರೆಸ್ಟೋರೆಂಟ್ ಹೋಟೆಲ್ ಅಂತ ಇದು ಮಯೂರ. ಇಲ್ಲಿ ನೋಡಿ ಬೋಟಿಂಗ್ ಎಲ್ಲ ಕಾಣಿಸ್ತಿದೆ. ಓಕೆ, ಫ್ಲಾಗ್ಸು ಅವೆಲ್ಲ ಹಾಕಿದ್ದಾರೆ. ಆಲ್ಮೋಸ್ಟ್ ಆಗಿ ಏನು ಬ್ಲಾಗ್ ಹಾಕಿದ್ದಾರೆ ಯಾಕಂತ ಗೊತ್ತಿಲ್ಲ ನನ್ನ ಪ್ರಕಾರ. ಮಯೂರ ಹೋಟೆಲ್. ಹಾಯ್ ಬ್ರೋ, ನೋಡ್ತಿದ್ರಲ್ಲ ಇದು ರೆಸ್ಟೋರೆಂಟು. ಓಕೆ, ಒಳಗಡೆ ಊಟ ಫುಡ್ಡು ಎಲ್ಲ ಅಲ್ಲೇ ಸಿಗುತ್ತೆ. ಓಕೆ, ನೀವು ನೋಡಿದ್ರಲ್ವ, ಅಲ್ಲೇ ಎಲ್ಲ ಬೋಟಿಂಗ್ ಹತ್ರ ಹೋಗುವ. ಈಗ ಬೋಟಿಂಗ್ ಹತ್ರ ಮುಗಿಸ್ಕೊಂಡು ಕೆಳಗಡೆ ಮತ್ತೆ ಹಿಂಗೆ ಹೋಗುವ. ಅಷ್ಟು ಬೋಟಿಂಗ್ ನೋಡ್ಬೋದಾರ. ಬೋಟಲ್ಲೇ ಲಾಡ್ತಿದೆ ನಾವು ಸೀದಾ ಅಲ್ಲಿಂದ ಇಲ್ಲಿಗೆ. ಪೂರ್ತಿ ಫೀಟ್ ಎಷ್ಟಿದೆ ಅಂತ. ನೀರೇನು ಚೆನ್ನಾಗಿದೆ ಗುರು, ನಾನು ನೋಡಿದ ಮಟ್ಟಿಗೆ ನೀರು ಚೆನ್ನಾಗಿದೆ. ಆಳೆ ಬಾವಿಯಿಂದ ಹಿಡಿದ್ರೆ ಬರ್ಬೋದು, ಪರವಾಗಿಲ್ಲ. ಸ್ಟೇ ಮಾಡ್ಬೋದು 2-3 ದಿನ ಇಲ್ಲಿ ಬಂದು. ಸುಸ್ತಾಯ್ತೇನಪ್ಪ ನನಗೆ ಇಲ್ಲಿಗೆ ಬಂದು, ನಡ್ಕೊಂಬಂದಿದ್ದೀವಿ ಭಾಳ. ನೋಡಿ ಬಿಡು, ಇಲ್ಲಿ ಮೊಗಳಲ್ಲೇ ರೂಮ್ ಕೂಡ ಎಲ್ಲ ಅವೈಲೇಬಲ್ ಇದೆ. ಓಕೆ, ಹೋಟೆಲ್ ವಿತ್ ರೆಸ್ಟೋರೆಂಟ್. ಓಕೆ, ಚೆನ್ನಾಗಿದೆ, ಸ್ಟೇ ಮಾಡ್ಬೋದು. ಒಳಗಡೆ ಎಲ್ಲ ಚೆನ್ನಾಗಿದೆ, ಅಂದ್ಕೊಂಡ್ಕಿಂತ ಪರವಾಗಿಲ್ಲ, ಚೆನ್ನಾಗಿದೆ. ಅಲ್ಲೊಂದು ಗುಡಿ ಇದೆ, ವಾಟರ್ ಫಾಲ್ಸ್ ಹೋಗ್ಬೇಕಂದ್ರೆ ಕೆಳಗಡೆ ನಡ್ಕೊಂಡು ಹೋಗ್ಬೇಕಂತೆ. ಬನ್ನಿ ನಡ್ಕೊಂಡು ಹೋಗೋಣ. ನೋಡಿ ಇಲ್ಲೆಲ್ಲ ಹೆಂಗಿದೆ ವೆದರ್, ಮಾತ್ರ ಸೀಟ್ ಇದೆ ಇಲ್ಲಿ. ಹೋಗ್ತಾ 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 ನನಗೆ ಅದು ಎಕ್ಸ್ಪೆಕ್ಟೇಷನ್ ಇಲ್ಲ ಆಡಬೇಕು ಅಂತ, ಜಸ್ಟ್ ಪ್ಲೇಸು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಬಂದಿರೋದು ಅಷ್ಟೇ ನಾನು. ಹಾಯ್, ನೋಡಿ ನೋಡಿ ಚೆನ್ನಾಗಿದೆ, ಒಂಥರ ಪರವಾಗಿಲ್ಲ, ಚೆನ್ನಾಗಿದೆ. ಹಾಂ, ಇಲ್ಲಿ ಅಲ್ಲೆಲ್ಲ ಈಗ ಈ ಥರ ಎಲ್ಲ ಕಟ್ತಿದ್ದಾರೆ. ಹಾಂ, ಚೆನ್ನಾಗಿದೆ. ಮೇಲೆ ಓದಂಗೆಲ್ಲ ಒಂಥರ ಏನೋ ಫೀಲ್ ಬರ್ತಾಯಿದೆ. ನೇಚರ್ ಅಂದರೆ ಹಂಗೆ ಅಲ್ವಾ, ಯಾವಾಗಲೂ ಫುಲ್ ನೇಚರ್ ಇದ್ದರೆ ಇಷ್ಟಪಡೋದು ಅದನ್ನೇ ಅಲ್ವಾ ಎಲ್ರಿಗೂ. ಆಲ್ಮೋಸ್ಟಾಗಿ ನೇಚರ್ ಎಲ್ಲಿರುತ್ತೋ ಅಲ್ಲಿ ಬರೋದು ಭಾಳ ಜನ, ಹಂಗೆ ನನಗೆ ಗೊತ್ತಿರೋ ಮಟ್ಟಿಗೆ. ಇಲ್ಲಿಗೆ ಸುಸ್ತಾಗ್ಬಿಟ್ಟಿದ್ದೀನಿ, ಇನ್ನು ಕೆಳಗಡೆ ಹೋಗ್ತೀನಿ. ಎಷ್ಟು ಮೆಟ್ಲಿದ್ದಾವೋ ಗೊತ್ತಿಲ್ಲ, ಬನ್ನಿ. ಅನಿಸುತ್ತೆ ಮ್ಯಾಪಲ್ಲಿ ನೋಡಬೇಕು, ಇಲ್ಲಿ ರಿಯಲ್ ಆಗಿ ನೋಡೋಕ್ಕೂ ಭಾಳ ವ್ಯತ್ಯಾಸ ಇದೆ. ಗುಡಿ ಪೂರ್ತಿ ಹೆಂಗಿದೆ, ಸೀದಾ ಪಕ್ಕದಲ್ಲೇ ಫಾಲ್ಸು ಅಂತೀನಿ. ಇದೇ ಫಾಲ್ಸ್. ಓಕೆ, ಚಿಕ್ಕದಿದೆ ಫಾಲ್ಸ್ ಅಂದ್ಕೊತೀನಿ ನಾನು. ಫುಲ್ಲ ಚಿಕ್ಕದಂದರೆ ಚಿಕ್ಕ ಫಾಲ್ಸು, ಅದರಲ್ಲೇ ಒಂಥರ ಏನೋ ಕಟ್ಬಿಟ್ಟು ಮಾಡಿರೋ ಫಾಲ್ಸ್ ಇದು. ಓಕೆ, ಚಿಕ್ಕ ಮಕ್ಕಳವರಾಗ ಹೋಗ್ತಾ 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 ಎಲ್ಲಿದೆ ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ. ಚಿಕ್ಕ ಫಾಲ್ಸು ಅನಿಸುತ್ತೆ ಅಷ್ಟು. ಆ ಕಡೆ ಇದೇ ದೇವಸ್ಥಾನ ನಾನು ಹೇಳಿದ್ದು. ತಗೋಬೇಕಂದ್ರೆ ಅದು ಲಿಂಗ ದೇವಸ್ಥಾನ. ಬೆಳಗ್ಗೆ ಬಂದಿರೋದು ಇದಕ್ಕೋಸ್ಕರ ನಾನು ಅಲ್ಲಿಂದ ಬಂದಿದ್ದಕ್ಕೆ. ಚೆನ್ನಾಗಿದೆ, ಪರವಾಗಿಲ್ಲ. ಅಲ್ಲಿ ಒಂದು ಚೆನ್ನಾಗಿದೆ, ಅದನ್ನು ತೋರಿಸ್ತೀನಿ. ಇಲ್ಲಿ ನೋಡಿ ಶಿವನ ದೇವಸ್ಥಾನ ಅನ್ನೆಲ್ಲ ಇದೆ. ಇಷ್ಟಪಡುವಂಥ ಒಂದು ವ್ಯಕ್ತಿ ಯಾವುದಾದ್ರೂ ಇತ್ತು ಅಂದರೆ ಇದೆ. ಓಕೆ, ದೇವಸ್ಥಾನ ಯಾವುದು ಅಂತ ಗೊತ್ತಿಲ್ಲ ಒಟ್ಟು ನನಗೆ. ಇದು ಬುದ್ಧಂದು ಇಟ್ಟಿದ್ದಾರೆ. ಆಲ್ಮೋಸ್ಟು ಮಳೆ ಬಂದಿತ್ತಲ್ವ ನಿನ್ನೆ, ಹಾಗಾಗಿದೆ. ನೋಡಿ ಹೆಂಗಿದೆ, ಯಾರೂ ಟ್ರೈ ಮಾಡಿಲ್ಲ, ಒಬ್ಬನೇ ಇದ್ದೀನಿ. ಓಕೆ, ಯಾರ್ಯಾರಿಲ್ಲ, ಒಬ್ಬನೇ ಇದ್ದೀನಿ. ಸುಮ್ಮನೆ ಓಡಿ 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 ಸುಸ್ತಾಗ್ಬಿಟ್ಟಿದ್ದೀನಿ ಬಂದು. ಯಪ್ಪ, ಈಗ ಬನ್ನಿ ನೋಡಿ ಹೆಂಗಿದೆ. ಫಾಲ್ಸ್ ಸಿಗುತ್ತಾ ನಮಗೆ ಗೊತ್ತಿಲ್ಲ. ಈಗ ಮರ ಎಲ್ಲ ಹತ್ಬೇಕು ನೋಡಿ, ಕಂಬಿ ನೋಡಿ, ಇಲ್ಲಿ ಮರ ಎಲ್ಲ ಬಿದ್ದುಬಿಟ್ಟಿದೆ. ಇಲ್ಲಿ ಯಾರೂ ಬಂದಿಲ್ಲ, ಅದಕ್ಕೆ ನಾನು ಬರ್ತಿದ್ದೀನಿ. ಏನೇ ಆಗಲಿ ಅವೆಂಜರ್ ಜೊತೆಗೆ ಬರ್ಬೇಕು ಜಾಸ್ತಿ ನಾನು. ಓಕೆ, ದಾರಿನೇ ಇಲ್ಲ ಗುರು, ಇಲ್ಲಿಂದ ಹೆಂಗೆ ಬರ್ತಾರೇನಪ್ಪ. ಹಾಂ, ನೋಡಿ ದಾರಿ ಎಲ್ಲಾದರೂ ಇದೆನಾ? ದಾರಿ ಎಲ್ಲೆಲ್ಲೂ ಇಲ್ಲ. ಲಾಸ್ಟ್ ಇದೆ ಎಂಡಪ್ ಅನಿಸುತ್ತೆ ನನ್ನ ಪ್ರಕಾರ. ಅಕಸ್ಮಾತ್ ಇಲ್ಲಿ ಯಾರಾದರೂ ನಮ್ಮನ್ನ ಹೊಡೆದಾಕಿದ್ರೆ ಕೇಳೋರ್ದಿಕ್ಕಿಲ್ಲ ಗುರು.
ಅಂಥ ಜಾಗದಲ್ಲಿ ಇದ್ದೀನಿ ನಾನೀಗ. ಓಕೆ, ಲಾಸ್ಟ್ ಅಂತೂ ಇಂತೂ ಕಷ್ಟಪಟ್ಟು ಓಡಿ ಬಂದಿದ್ದಕ್ಕೂ ಲಾಸ್ಟ್ ತುದಿ ಸಿಕ್ತು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ ನೋಡಿ ಜಾಗ. ಇದೇ ಲಾಸ್ಟ್ ಎಂಡ್ ಆಫ್ ಸ್ಟೋರಿ ಅಂತಾರಲ್ಲ, ಅಲ್ಲಿಂದ ಬಂದಿರೋದು. ಯಪ್ಪೋ, ಇದೇ ಲಾಸ್ಟ್. ಇಲ್ಲಿಂದನೇ ವಾಟರ್ ಸಪ್ಲೈ ಆಗೋದು. ಓಕೆ, ಫುಲ್ಲು ಸುಸ್ತು, ಬೆವತಾಗಿ ನೀರೆಲ್ಲ ಹರಿದ್ಬಿಟ್ಟಿದೆ, ಮೈಯಲ್ಲೆಲ್ಲ ನೀರು ಹರಿತಿದೆ ಅಂದ್ಕೊಳ್ಳಿ. ಅಷ್ಟೆಲ್ಲ ಬೆವತೋಗ್ಬಿಟ್ಟಿದ್ದೀನಿ. ಲಾಸ್ಟ್ ಎಂಡ್ ಆಫ್ ದ ಸ್ಟೋರಿ ಇದು. ಲಾಸ್ಟು ನೀವು ಇಲ್ಲಿ ಏನೇನು ಇರುತ್ತೋ ಏನೇನಿಲ್ಲ ಅಂತ ದೇವ್ರಿಗೆ ಗೊತ್ತಿಲ್ಲ. ದೇವ್ರ ಮೇಲೆ ಭಾರ ಹಾಕಬೇಕು, ಹೋಗ್ಬೇಕಷ್ಟೆ. ಇದೇ ನೋಡಿ ಲಾಸ್ಟ್ ಎಂಡ್ ಆಫ್ ಸ್ಟೋರಿ. ಇಲ್ಲಿನ ವಾಟ್ರ್ ಬರೋಂಥ ಜಾಗ, ಬಂದು ಸ್ಟೇ ಆಗೋ ಜಾಗ ಇದೆ. ಓಕೆ, ಫಾಲ್ಸು ಅಂತ ಏನು ತೋರಿಸಿದ್ವಲ್ಲ, ಆ ಫಾಲ್ಸ್ ನೀರು ಬರ್ತಿರೋದೇ ಇಲ್ಲಿಂದ. ನೀರು ಹರ್ಕೊಂಡು ಸ್ಟೇ ಆಗಿ ಇಲ್ಲೆಲ್ಲ ನೋಡಿ, ಇಲ್ಲಿ ಕಾಣಿಸ್ತಿದೆ ಹಿಂದೆ, ಹರ್ಕೊಂಡು ಸ್ಟೇ ಆಗೆಲ್ಲ ನೀರು ಇಲ್ಲೇ ಬರ್ತಿರೋ ಸಪ್ಲೈ ಆಗಿ. ಇಲ್ಲಿಂದ ಅಲ್ಲಿಗೆ ಹೇಳಿದ್ನಲ್ಲ, ತೋರಿಸಿದ್ನಲ್ಲ, ಅಲ್ಲಿಂದ ಬರ್ತಿರೋ ನೀರಿದು. ಅಂತೂ ಇಂತೂ ಸಾಹಸ ಮಾಡಿದ್ನೆ ಅಂತ ಅನ್ನೋದಕ್ಕಿಂತ ಸ್ವಲ್ಪ ಖುಷಿ ಆಯಿತು. ಲಾಸ್ಟ್ ತುದಿ ಎಲ್ಲೈತಿ ಅಂತ ಯಾರಾದರೂ ಬೇರೆಯವ್ರು ನೋಡಿದರೆ ಗ್ಯಾರಂಟಿ ಬೈತಾರೆ ನನಗೆ. ಯಾಕಂದರೆ ಒಬ್ಬನೇ ಬಂದಿದ್ದೀನಿ, ಯಾರ್ಯಾರು ಇಲ್ಲ ಅಲ್ಲಿ. ತಿಳ್ಕೊಂಬಿಡಿ ಹಂಗೆ. ಎಷ್ಟು ಅದಾಗಿದೆ ಹೇಳೋಕ್ಕಾಗಲ್ಲ ಏನು ಅಂತ. ಅಂದರೆ ಖುಷಿಯಾಗಿದೆ ಗುರು, ಹೆವಿ ಖುಷಿ ಆಯಿತು ನನಗಂತೂ ಬಂದಿದ್ದಕ್ಕೆ. ಹೋಗಬೇಕು, ಒಬ್ಬೊಬ್ಬರು ನರಪಿಳ್ಳೆ ಕೂಡ ಇಲ್ಲ. ಅಲ್ಲೇ ಲಾಸ್ಟು ವಾಟ್ರು ಬರ್ತಿದೆ ಅಲ್ವಾ, ವಾಟ್ರ್ ಫಾಲ್ಸ್ ಅಂತ ಹೇಳಿದ್ನಲ್ಲ, ಅಲ್ಲೇ ಲಾಸ್ಟು ಬರ್ತಿದ್ದು. ಇಲ್ಲಿಗೆ ಮಾತ್ರ ಯಾರೂ ಬರ್ತಿಲ್ಲ. ಅಂದರೆ ಹೋಗಬೇಡಿ ಅಂತ ಅಂದರು. ಪರವಾಗಿಲ್ಲ, ನಮ್ಗೆ ಅದೇನು ಹೊಸ್ತಲ್ಲ. ಹೋಗಬೇಡಿ ಅಂದರೆ ನಾವು ಹೋಗ್ತೀವಿ. ಯಾಕಂದರೆ ಏನಿದೆ ಅಂತ ನೋಡಬೇಕಲ್ಲ. ಏನಿದ್ರೆ ಪ್ರಾಣಿ ಅವೆಲ್ಲ ಇರ್ತಿದ್ವೇನೋ ಅಷ್ಟೇ, ಬಿಟ್ಟರೆ ನನ್ನ ಪ್ರಕಾರ ಇನ್ನೇನು ಇರ್ತಿದ್ದಿಲ್ಲ. ಓಕೆ, ಹಾಂ, ನೀರಿದೆ, ಎಷ್ಟು ಸ್ವಚ್ಛವಾಗಿದೆ ನೀರು ಮಾತ್ರ. ಈ ನೀರನ್ನ ಇಲ್ಲೇ ಸೇವನೆ ಮಾಡೋಣ, ಚೆನ್ನಾಗಿದೆ ನೀರು. ಓಕೆ, ಏನು ರೋಗ ಗೀಗ ಬರಲ್ಲ ಅಂತಾನೆ. ಯಾಕಂದರೆ ನೇಚರ್ ಅಲ್ವಾ, ನೇಚರ್ ನೀರು ನೇಚರ್ಗೆ ಗೊತ್ತು. ನಮಗೆ ಗೊತ್ತು ನೇಚರ್ ನೀರು ಹೆಂಗಿರುತ್ತೆ ಅಂತ. ನೇಚರ್ ನೀರು ಕುಡಿಬೇಕಂದ್ರೆ ನಾವು ಅದೃಷ್ಟ ಮಾಡಿರ್ಬೇಕಂತೆ. ನೋಡಿ, ಮಕ್ಕನೂ ತೊಗೊಂಡ್ಬಿಟ್ಟೆ, ಫುಲ್ಲು ಬಾಡಿ ಪೂರ್ತಿ ಏನಂದರೆ ಉಪ್ಪಿನಿಂದ ಸ್ಟಾಕ್ ಆಗ್ಬಿಟ್ಟಿದೆ. ಇಲ್ಲೆಲ್ಲಾದರೂ ಕ್ಯಾಮ್ರಾ ಸ್ಟೇ ಮಾಡಬೇಕು, ಮಾಡ್ತೀನಿ ಒಂದು ನಿಮಿಷ. ದೂರ ಬಂದ್ಬಿಟ್ಟು ಈ ನೇಚರ್ನ ನಾವು ಸವಿಯೋದಿದೆಯಲ್ವ, ನಿಜವಾಗ್ಲೂ ಅಲ್ಟಿಗುರು, ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ನಿಜ. ಅದು ಮಾತ್ರ ಆ ನೇಚರಲ್ಲಿ ಕುತ್ಕೊಂಡು ಆ ಗಾಳಿ, ಆ ವೆದರ್ ತೊಗೊಳೋದಿರುತ್ತಲ್ವ, ಎವ್ವಿ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಿಜವಾಗ್ಲೂ ಬಂದಿದ್ದಕ್ಕೆ ಮಾತ್ರ. ಲಾಸ್ಟ್ ನಿಮಗೆ ತೋರಿಸ್ತಿರೋದು ನಾನು ಇದೇ ಪ್ಲೇಸೇ. ಓಕೆ, ಫುಲ್ ಎತ್ತರವನ ನೋಡ್ಕೊಂಬಿಡಿ. ಇವಾಗ ನೀವು ನೋಡ್ತಿರ್ಬೋದು ಲಾಸ್ಟ್ ಎಂಡ್ ಆಫ್ ದ ಸ್ಟೋರಿ ಅಂತಾರಲ್ಲ, ಹಂಗೆ ಲಾಸ್ಟ್ ಎಂಡಿಗೆ ಬಂದಿದ್ದೀನಿ ನಾನಿಲ್ಲಿ. ಫಾಲ್ಸು ಬೇರೆ ತೋರಿಸಿದ್ದೀನಿ. ಸುತ್ತಾಡಿ ಬೇಜಾನ್ ಸುಸ್ತಾಗ್ಬಿಟ್ಟಿದೆ, ಹೇಳ್ಬಾರ್ದು ನನಗೆ, ಅಷ್ಟು ಸುಸ್ತಾಗಿದೆ. ಲಾಸ್ಟ್ ನೋಡ್ಕೊಂಬಿಡಿ, ಇದೆ ಲಾಸ್ಟ್ ಎಂಡ್ ಆಫ್ದು. ಫುಲ್ ಬಂದು ಇನ್ನು ಮೇಲೆ ಕಾಣಿಸ್ತಿದೆ ಅಲ್ವಾ, ಅದೇ. ಇನ್ನೊಂದು ಹೇಳಲೇಬೇಕು ನಿಮಗೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊತೀನಿ. ನಿಜವಾಗ್ಲೂ ಈ ವಿಡಿಯೋ ಎಲ್ಲ ನೋಡ್ತಿರೋರಿಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನೋ ಹೊಸ್ದಾಗಿ ತೊಗೊಂಬರ್ತೀನಿ ಅಂತ ಹೇಳ್ತಾ, ಓಕೆ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಬಾಯ್.